Good morning, my dear students. Welcome to English online classes. Okay, in this video, I am going to deliver one of the important lesson in your English course book, that is The Gardener, written by P. Lankesh. Okay. Before I will start the lesson, first as usual, author introduction. Okay. The lesson written by one of the famous Indian writer and journalist, that is P. Lankesh. Okay. Listen here. P. Lankesh was born in 1935 and died in 2000. He is an Indian writer and a journalist. P. Lankesh ಅವರು 1935 ಅಲ್ಲಿ ಅವರು born ಆಗ್ತಾರೆ. He died on 2000. He is an Indian writer and a journalist who wrote in the Kannada language after graduating with an honors degree in English from Central College at Bangalore. ನೋಡಿ, P. Lankesh ಅವರು ಇಂಡಿಯಾದ one of the famous full writer and also famous journalist ಕೂಡ ಹೌದು, ಅದರ ಪತ್ರಕರ್ತರು ಕೂಡ ಹೌದು. ಹೂ ರೋಟ್ ಇನ್ ಕನ್ನಡ ಲ್ಯಾಂಗ್ವೇಜ್. ಅವರು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಹಲವಾರು ಬುಕ್ಸ್ ಅವರು ಬರೆದಿದ್ದಾರೆ ಅಂತ ಹೇಳ್ಬೋದು. ಬಟ್ ಅವರ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದ್ದು ಇಂಗ್ಲಿಷ್ ಫ್ರಮ್ ಸೆಂಟ್ರಲ್ ಕಾಲೇಜ್ ಆಫ್ ಬೆಂಗಳೂರು. ಲಂಕೇಶ್ ಕಂಪ್ಲೀಟೆಡ್ ಇಸ್ ಮಾಸ್ಟರ್ ಆಫ್ ಆರ್ಟ್ಸ್ ಡಿಗ್ರಿ ಇನ್ ಮಹಾರಾಜ ಕಾಲೇಜ್ ಮೈಸೂರು. ಪಿ ಲಂಕೇಶ್ ದ ಫಸ್ಟ್ ವರ್ಕ್, ಒಬ್ಬ ತನ್ನ ಕೆರಿಯರಲ್ಲಿ ಒಂದು ಮೊದಲನೇ ಬಾರಿಗೆ ಬರೆದಿರುವಂತಹ ಬುಕ್ ನೇಮ್ ಬಂದ್ಬಿಟ್ಟು ಟೈಟಲ್ ಬಂದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸ್, ಒಂದು ಸಣ್ಣ ಕಥೆಗಳ ಒಂದು ಕಥನ, ಒಂದು ಕಲೆಕ್ಷನ್. ಅಂದ್ರೆ ಕಲೆಕ್ಷನ್ ಮೀನ್ಸ್ ಒಂದು ಟೈಟಲ್. ಆ ಟೈಟಲ್ ವಿ ಹ್ಯಾವ್ ಟು ರೀಡ್ ಸೋ ಮೆನಿ ಸ್ಮಾಲ್ ಶಾರ್ಟ್ ಸ್ಟೋರೀಸ್ ಅಂತ ಒಂದು ಬುಕ್ನವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಬುಕ್ನ 1963 ಅದು ಪಬ್ಲಿಷ್ ಆಗುತ್ತೆ. ನೋಡಿ, ಪಿ ಲಂಕೇಶ್, ಒನ್ ಆಫ್ ದ ಫೇಮಸ್ ಇಂಡಿಯನ್ ರೈಟರ್ ಅಂಡ್ ಆಲ್ಸೋ ಗ್ರೇಟ್ ಜರ್ನಲಿಸ್ಟ್ ಹೂ ರೋಟ್ ಹಿಸ್ ಕೆರಿಯರ್ ಆಸ್ ಅ ಕನ್ನಡ ಲ್ಯಾಂಗ್ವೇಜ್. His honors and degree first English from Central College at Bangalore, and the P. Lankesh Central Bangalore. Lankesh completed his Master of Arts degree in Maharaja Mysore. As being a writer, first he has written one book, that is the Kereya Neerannu Kerege Chelli. The book published in 1963 is a collection of short stories. He has followed this with several more collection of short stories. ಅವರು ಹಲವಾರು ಶಾರ್ಟ್ ಸ್ಟೋರೀಸ್ಗಳನ್ನ ಬರೆದಿದ್ದಾರೆ. And also a poetry. He has done so many poems and 3 novels. He has done 3 novels. ಅಂದ್ರೆ ಕಾದಂಬರಿಗಳನ್ನ 3 ಕಾದಂಬರಿಗಳನ್ನ ಬರೆದಿದ್ದಾರೆ. And critical essays, ವಿಮರ್ಶಾತ್ಮಕ ಪ್ರಬಂಧಗಳನ್ನು ಕೂಡ ಅವರು ಬರೆದಿದ್ದಾರೆ. And also translations, ಹಲವಾರು ಬುಕ್ಗಳನ್ನ ಅವರು ತಮ್ಮ ಭಾಷೆಗೆ, ಅಂದ್ರೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ಗೆ ಅವರು ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದಾರೆ ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಅದರಲ್ಲಿ ಒನ್ ಆಫ್ ದ ಫೇಮಸ್ ಯಾವುದಪ್ಪ ಅಂದ್ರೆ ಇನ್ಕ್ಲೂಡಿಂಗ್ ಚಾರ್ಲ್ಸ್ ಬೌಲ್ಡಿಯಸ್ ಲೆಸ್ ಪ್ಲಿಯಸ್ ಡು ಮಾಲ್ ಎಡಿಪಸ್ ರೆಕ್ಸ್ ಅನ್ನೋ ಒಂದು ವರ್ಕು ಅಂಡ್ ಸೊಫೋಕ್ಲಸ್ ಆಂಟಿಗೋರ್ ಅನ್ನೋ ವರ್ಕ್ ಅವರು ಕನ್ನಡ ಭಾಷೆಗೆ ಟ್ರಾನ್ಸ್ಲೇಷನ್ ಕೂಡ ಮಾಡಿರುವಂತಹ ಒಂದು ಕೀರ್ತಿ ಪಿ ಲಂಕೇಶ್ ಅವರಿಗೆ ಸಲ್ಲುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಆಸ್ ವೆಲ್ ಆಸ್ ಸೆವೆರಲ್ ಪ್ಲೇಸ್ ಅಂಡ್ ಫಿಲ್ಮ್ಸ್. ನೋಡಿ, ಪಿ ಲಂಕೇಶ್ ಇಸ್ ಅ ಫೇಮಸ್ ಇಂಡಿಯನ್ ರೈಟರ್ ಅಂಡ್ ಆಲ್ಸೋ ಎ ಜರ್ನಲಿಸ್ಟ್ ಹೂ ರೋಟ್ his finest work, the first work as Kereya Neerannu Kerege Chelli. The book published in 1963 is written so many 3 novels, poetry, critical essays and also translations, and also several plays and films. ಹಲವಾರು ಪ್ಲೇಸ್ ಅಂಡ್ ಡ್ರಾಮಾಸ್, ನಾಟಕಗಳು ಕೂಡ ಅವರು ಬರೆದಿದ್ದಾರೆ. ಅಂಡ್ ಫಿಲಮ್ಸ್ ಕೂಡ ಅವರು ಬೇರೆ ಭಾಷೆಗಳ ನಮ್ಮ ಭಾಷೆಗಳ ರಿಮೇಕ್ ಕೂಡ ಮಾಡಿದ್ದಾರೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. In 1976 he started directing one movie, that is The Pallavi. Pallavi is basically a women-oriented movie, a cinematic narration told from the female protagonist point of view, based on this novel Biruku. ಬಿರುಕು ಅನ್ನೋ ನಾವೆಲ್ನ ಬೇಸ್ಡ್ ಆಗಿ ಇಟ್ಕೊಂಡು ಅವರು ಈ ಪೋಯಮ್ನ ಡೈರೆಕ್ಷನ್ ಮಾಡ್ತಾರೆ, ಒಂದು ಮೂವಿನ ಡೈರೆಕ್ಷನ್ ಮಾಡ್ತಾರೆ, ದಟ್ ಈಸ್ ಪಲ್ಲವಿ ಅನ್ನೋ ಮೂವಿ. ಆ ಮೂವಿಗೆ ಅವರಿಗೆ ಹಿ ಗಾಟ್ ನ್ಯಾಷನಲ್ ಅವಾರ್ಡ್ ಫಾರ್ ದ ಬೆಸ್ಟ್ ಡೈರೆಕ್ಟರ್ ಅವರಿಗೆ ಸಿಗುತ್ತೆ. ಅತ್ಯುತ್ತಮ ನಿರ್ದೇಶಕ ಅನ್ನೋ ಒಂದು ರಾಷ್ಟ್ರ ಪ್ರಶಸ್ತಿ ಅವರಿಗೆ ಸಿಗುತ್ತೆ ಈ ಒಂದು ಮೂವಿಗೋಸ್ಕರ. ಆ ಮೂವಿ ಪಲ್ಲವಿ ಅನ್ನೋ ಮೂವಿ. ಈ ಪಲ್ಲವಿ ಅನ್ನೋ ಮೂವಿ ಆ ಬಿರುಕು ನಾವೆಲ್ನಿಂದ ತಗೊಂಡಿರೋ ಒಂದು ಎಳೆನ ತಗೊಂಡು ಮಾಡಿರುವಂತಹ ಒಂದು ಮೂವಿ ಅಂತ ಹೇಳ್ಬೋದು. ಯಾವುದು? ಪಲ್ಲವಿ ಅನ್ನೋ ಮೂವಿ. ದಿಸ್ ಈಸ್ ದ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದಿ ಆಥರ್ ಪಿ ಲಂಕೇಶ್. ನೋಡಿ, ಪಿ ಲಂಕೇಶ್ ಒನ್ ಆಫ್ ದ ಫೇಮಸ್ ಇಂಡಿಯನ್ ರೈಟರ್, ಜರ್ನಲಿಸ್ಟ್ ಅಂಡ್ ಆಲ್ಸೋ ಗ್ರೇಟ್ ನಾವೆಲಿಸ್ಟ್, poetrist, and also critical. He has written so many critical essays and also translations of Sophocles' Antigone, and also he has written so many dramas, and also he has directed so many movies. For the first time
he has directed a movie that is Pallavi. In that movie he got national award. This is a small introduction about the author P. Lankesh. Okay, understood? Okay, next ಇವರು ಬರೆದಿರುವಂತಹ famous book The Gardener, the lesson actual written by P. Lankesh. ಈ ಒಂದು ಸ್ಟೋರಿನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿರೋದು H.S. ರಾಘವೇಂದ್ರ ರಾವ್ ಅವರು. ಅವ್ರ ಬಗ್ಗೆ ಕೂಡ ಇಂಟ್ರೊಡಕ್ಷನ್ ಇದೆ, ತಿಳ್ಕೊಳ್ಳೋಣ. ಓಕೆನಾ, ಲಿಸನ್ ಹಿಯರ್. H.S. ರಾಘವೇಂದ್ರ ರಾವ್ was born in 1948, retired professor of Kannada. He is a great retired professor of Kannada. He has worked at National College ಜಯನಗರ ಬೆಂಗಳೂರಲ್ಲಿ ಅವರು ಪ್ರೆಸೆಂಟ್ ಅವರು ವರ್ಕ್ ಮಾಡ್ತಾ ಇದ್ದಾರೆ ಪ್ರೊಫೆಸರ್ ಆಗಿ ಕನ್ನಡ ಯೂನಿವರ್ಸಿಟಿ, ಹಂಪಿ ಅಂಡ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರು. ಇಷ್ಟು ಕಡೆ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಆಲ್ಸೋ ಈಸ್ ಎ ವೆಲ್ ನೋನ್ ಲಿಟರರಿ ಕ್ರಿಟಿಕ್, ತುಂಬಾ ಫೇಮಸ್ ಅವರು. ವೆಲ್ ನೋನ್ ಲಿಟರರಿ ಕ್ರಿಟಿಕ್ ಅಂದ್ರೆ ವಿಮರ್ಶಾತ್ಮಕ ಸಾಹಿತ್ಯವನ್ನು ಬರೆಯಲು ತುಂಬಾ ಅವರು ಫೇಮಸ್. ಅಂಡ್ ಆಲ್ಸೋ ಎ ಗ್ರೇಟ್ ಟ್ರಾನ್ಸ್ಲೇಟರ್, ಇವರು ಕೂಡ ಭಾಷಾಂತಕರು. ಹಲವಾರು ಒಂದು ವರ್ಕ್ನವರು ಬೇರೆ ಭಾಷೆಗೆ ಇಂಗ್ಲಿಷ್ಗಾಗಿ ಬೇರೆ ಬೇರೆ ಭಾಷೆಗೆ ಅವರು ಟ್ರಾನ್ಸ್ಲೇಷನ್ ಕೂಡ ಮಾಡಿದ್ದಾರೆ. ಹಿ ಹ್ಯಾಸ್ ಪಬ್ಲಿಷ್ಡ್ ಮೋರ್ ದೆನ್ 10 books, ವರ್ಕ್ ಆಫ್ ಲಿಟರರಿ ಕ್ರಿಟಿಸಿಸಮ್ಸ್. ನೋಡಿ, ವಿಮರ್ಶಾತ್ಮಕ ಸಾಹಿತ್ಯ ಅನ್ನೋ ಒಂದು ಹಲವಾರು ಒಂದು ಬುಕ್ಗಳನ್ನ ಅವರು ಪಬ್ಲಿಷ್ ಕೂಡ ಮಾಡಿದ್ದಾರೆ, ಬರೆದಿದ್ದಾರೆ. 10 works ಆಫ್ ಲಿಟರರಿ ಕ್ರಿಟಿಸಿಸಮ್ ಅವರು ಬರೆದಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಅದರಲ್ಲಿ ಟ್ರಾನ್ಸ್ಲೇಟೆಡ್ ವರ್ಕ್ ಹಲವಾರು ಒಂದು ಬುಕ್ನ ಫೇಮಸ್ ವರ್ಕ್ನವರು ಬೇರೆ ಭಾಷೆಗೆ ಅವರು ಟ್ರಾನ್ಸ್ಲೇಷನ್ ಕೂಡ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಆರ್ಟ್ ಆಫ್ ಲವಿಂಗ್ ಅನ್ನೋ ಬುಕ್ಕು ಎರಿಚ್ ಫ್ರಾಮನ್ ಅವರು, ದಿಸ್ ಮ್ಯಾಟರ್ ಆಫ್ ಕಲ್ಚರ್ ಅಂತ ಚಿದ್ದು ಕೃಷ್ಣಮೂರ್ತಿ ಅವರು ಒಂದು ಸ್ಟೋರಿನ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇರುವೆಗಳು ಒರಿಯಾ ಶಾರ್ಟ್ ಸ್ಟೋರೀಸ್ನ ಅವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬಹಳ ಮೇಧಾವಿ ಅನ್ನೋ ಜರ್ಮನ್ ಶಾರ್ಟ್ ಸ್ಟೋರಿನ ಅವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಕಪ್ಪು ಕವಿತೆ ಅಂತ 100 poems ಫ್ರಮ್ ಆಫ್ರಿಕಾ ಅಂತ ಟೈಟಲ್ ಇಟ್ಟು ಅವರು ಪಬ್ಲಿಷ್ ಮಾಡಿದ್ದಾರೆ. ಮಂಜು ಮಣ್ಣು ಮೌನ ಅಂತ ಟೆಡ್ ಕ್ರೂಸರ್ ಅವರ ಒಂದು ಬುಕ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. 10 ದಿಕ್ಕಿನ ಬೆಳಕು ಆ ಒಂದು ಬುಕ್ನ ಕೂಡ ಅವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. He is the recipient of many prestigious awards. Also, he got one of the famous prestigious award. ಗೌರವಾನ್ವಿತ ಪ್ರಶಸ್ತಿಗಳು, ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿದೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. This is the small introduction about the author H.S. ರಾಘವೇಂದ್ರ ರಾವ್. The story is actually written by P. Lankesh. ಅದನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿರೋದು H.S. ರಾಘವೇಂದ್ರ ರಾವ್. Okay, I hope you already learned know about the author introduction, the P. Lankesh and also H.S. Raghavendra Rao. Okay, the next, the pre-reading activity. Nodi, the title, the gardener. Gardener means ತೋಟದ ಒಬ್ಬ ಮಾಲಿ, ತೋಟವನ್ನು ನೋಡಿಕೊಳ್ಳುವ, ಕೆಲಸ ಮಾಡಿಕೊಂಡು ಇರುವ ಒಬ್ಬ ತೋಟಗಾರ. Someone employed in a work in a garden. Okay, in this particular story we can see one of the strong major theme is ಕಾಂಪಿಟೇಷನ್ ಅಂಡ್ ರೈವಲ್ರಿ. ಕಾಂಪಿಟೇಷನ್ ಅಂಡ್ ರೈವಲ್ರಿ ಬಗ್ಗೆ ತುಂಬಾನೇ ಅದ್ಭುತವಾಗಿ ಇಲ್ಲಿ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ ಈ ಲೆಸನ್ ಮುಖಾಂತರ ವಿ ಲಂಕೇಶ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಲೇಟರ್ ಐ ವಿಲ್ ಡಿಸ್ಕಸ್. ಫಸ್ಟ್ ದ ಪ್ರೀ ರೀಡಿಂಗ್ ಆಕ್ಟಿವಿಟಿ. ಅಂಡ್ ದ ಫಸ್ಟ್ ಕ್ವಶನ್, ಈಸ್ ದೇರ್ ಎ ಡಿಫರೆನ್ಸ್ ಬಿಟ್ವೀನ್ ಕಾಂಪಿಟೇಷನ್ ಅಂಡ್ ರೈವಲ್ರಿ? ನೋಡಿ, ಕ್ವಶನ್ ಕೇಳಿದ್ದಾರೆ, ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಂಪಿಟೇಷನ್ ಅಂಡ್ ರೈವಲ್ರಿ? ಕಾಂಪಿಟೇಷನ್, ದ ಆಕ್ಟ್ ಆಫ್ ಕಾಂಪೀಟಿಂಗ್, ಸ್ಪರ್ಧೆ. ಕಾಂಪಿಟೇಷನ್ ನೀವೆಲ್ಲ ಕಡೆ ಸ್ಪರ್ಧೆ ನೋಡಿರ್ತೀರ. ಇವನ್ ಎಜುಕೇಶನ್ ಫೀಲ್ಡ್, ಪೊಲಿಟಿಕಲ್ ಫೀಲ್ಡ್, ಫಿಲಮ್ ಫೀಲ್ಡ್ ಅಂಡ್ ಕ್ರಿಕೆಟ್ ಫೀಲ್ಡ್, ಇನ್ ಎವ್ರಿ ಫೀಲ್ಡ್ ಕಾಂಪಿಟೇಷನ್ ಇಸ್ ದೇ. ಎಲ್ಲ ಕಡೆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಅದು ಹೆಲ್ತಿ ಆಗಿದ್ರೆ ಯಾವುದೇ ತರ ಒಂದು ಮನಸ್ತಾಪಗಳು ಬರಲ್ಲ. ಅದನ್ನು ಪರ್ಸನಲ್ ಆಗಿ ತಗೊಂಡಾಗ ಏನಾಗುತ್ತೆ, ಅದು ಕಾಂಪಿಟೇಷನ್ ಇರೋದು ರೈವಲ್ರಿ ಆಗಿ ಅದು ಡೈವರ್ಟ್ ಆಗುತ್ತೆ. ರೈವಲ್ರಿ ಅಂದ್ರೆ ಏನು? ಪೈಪೋಟಿ, ಪ್ರತಿಸ್ಪರ್ಧೆ. ಓಕೆ, ಪ್ರತಿಸ್ಪರ್ಧೆ ಮಾಡೋಣ ಬೇಡ ಅಂತ ಹೇಳಲ್ಲ, ಅದು ಹೆಲ್ತಿಯಾಗಿ ಆರೋಗ್ಯಕರವಾದ ಒಂದು ಸ್ಪರ್ಧೆ ಆಗಿರಬೇಕು. ಅದನ್ನು ಮೀರಿ ಹೋದ್ರೆ ಏನಾಗುತ್ತೆ, ಕಿತ್ತಾಟಗಳು ಶುರು ಆಗುತ್ತೆ, ಒಬ್ಬರೊಬ್ರು ಸಾಯಿಸೋ ಲೆವೆಲ್ಗೆ ಹೋಗಿರುವಂಥ ಎಷ್ಟೋ ಉದಾಹರಣೆಗಳು ನಮ್ಮ ಸೊಸೈಟಿಯಲ್ಲಿ ನಾವು ನೋಡ್ತಾ ಇದೀವಿ. ಅದೇ ತರ ಇಲ್ಲೂ ಅದೇ ಒಂದು ಸ್ಟೋರಿನ ಪಿ. ಲಂಕೇಶ್ ಅವರು ಹೇಳ್ತಾ ಹೋಗ್ತಾರೆ. ಅದೇನು ಅಂತ ಆನಂತರ ಡಿಸ್ಕಸ್ ಮಾಡೋಣ. ಓಕೆ, ದಿಸ್ ಈಸ್ ದ ಕಾಂಪಿಟೇಷನ್ ಅಂಡ್ ರೈವಲ್ರಿ. ರೈವಲ್ರಿ ಮೀನ್ಸ್ ದ ಕಾಂಪಿಟೇಷನ್, ಎಮುಲೇಷನ್ ಅಂದ್ರೆ ಪೈಪೋಟಿ, ಪ್ರತಿಸ್ಪರ್ಧಿ ಅಂತ ಹೇಳ್ಬೋದು. ರಿಲೇಷನ್ ಬಿಟ್ವೀನ್ 2 or more ರೈವಲ್ಸ್, ಒಬ್ರು ಕಂಡ್ರೆ ಆಗದೆ ಇರೋಷ್ಟು ಒಂದು ದ್ವೇಷವನ್ನು ಬೆಳೆಸ್ಕೊಂಡು ಹೋದ್ರೆ ಅದು ರೈವಲ್ರಿ ಆಗುತ್ತೆ. ಬಟ್ ಕಾಂಪಿಟೇಷನ್ ಮೀನ್ಸ್ ಸಿಂಪಲ್, ದ ಆಕ್ಟ್ ಆಫ್ ಕಾಂಪೀಟಿಂಗ್ ಅದರ್ಸ್, ದಟ್ ಈಸ್ ಕಾಂಪಿಟೇಷನ್. ಓಕೆ, ದ ನೆಕ್ಸ್ಟ್ ಕ್ವಶನ್, ಕ್ಯಾನ್ ಯು ಥಿಂಕ್ ಆಫ್ ಡಿಫರೆಂಟ್ ಡ್ರೈವಿಂಗ್ ಫೋರ್ಸಸ್ ದಟ್ ಮೋಟಿವೇಟ್ ಹ್ಯೂಮನ್ಸ್ ಟು ಅಚೀವ್ ಇನ್ ಲೈಫ್? ನೋಡಿ, ಕ್ಯಾನ್ ಯು ಥಿಂಕ್ ಮಾಡಿ ಡಿಫರೆಂಟ್ ಡ್ರೈವಿಂಗ್ ಫೋರ್ಸಸ್ ದಟ್ ಮೋಟಿವೇಟ್ ಹ್ಯೂಮನ್ಸ್ ಟು ಅಚೀವ್ ಇನ್ ಲೈಫ್. ನೋಡಿ, ಎಲ್ಲರ ಲೈಫಲ್ಲೂ ಕೂಡ
ಪ್ರತಿಯೊಬ್ಬರು ಲೈಫಲ್ಲೂ ಒಬ್ಬೊಬ್ಬ ವ್ಯಕ್ತಿಗಳು ಬಂದು ಹೋಗ್ತಾ ಇರ್ತಾರೆ. ಕೆಲವೊಬ್ಬರು ಹೇಳೋ ಮಾತು ಇನ್ನೊಬ್ಬರಿಗೆ ಅದು ದಾರಿದೀಪ ಆಗುತ್ತೆ, ಒಂದು ಸ್ಫೂರ್ತಿ ಆಗುತ್ತೆ, ಒಂದು ಮೋಟಿವೇಟ್ ಆಗುತ್ತೆ. ನಮ್ಮ ಲೈಫ್ನ ದಿಕ್ಕನ್ನೇ ಅದು ಬದಲಾಯಿಸುತ್ತೆ. ಯಾಕಂದ್ರೆ ನೋಡಿ, ಈಗ ನಮ್ಮ ಏನ್ ಸಿಸ್ಟರ್ಸ್ ಹೇಳಿರೋ ಮಾತುಗಳಾಗಿರ್ಬೋದು, ನಮ್ಮ ಪೇರೆಂಟ್ಸ್ ಹೇಳೋ ಒಂದು ವ್ಯಾಲ್ಯೂಬಲ್ ವರ್ಡ್ಸ್ ಆಗಿರ್ಬೋದು, ನಮಗೆ ಅದು ತುಂಬಾನೇ ಇನ್ಸ್ಪೈರ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಟೀಚರ್ಸ್, ನಮ್ಮ ಲೆಕ್ಚರ್ಸ್ ಹೇಳಿರೋ ಒಂದು ಮಾತುಗಳಾಗಿರ್ಬೋದು, ಅವ್ರು ಹೇಳೋವಂಥ ಅವ್ರು ಕೊಡುವಂಥ ಗೈಡೆನ್ಸ್ ಇಂದ ನಮಗೆ ಹಲವಾರು ಒಂದು ಬದಲಾವಣೆಗಳಾಗುತ್ತೆ ಆಗುತ್ತೆ. ಬಟ್ ಅದನ್ನ ನಾವು ಹೆಲ್ತಿಯಾಗಿ ತಗೊಂಡು ಕಾಂಪಿಟೇಷನ್ ಅಂತ ಅಂದ್ಕೊಂತ ಹೋದ್ರೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಆ ರೈವಲ್ರಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಂತ ಹೋದ್ರೆ ನಮ್ಮ ಲೈಫ್ ನಾವೇ ಸ್ಪಾಯ್ಲ್ ಮಾಡ್ಕೊಳ್ಳೋಂಗಾಗುತ್ತೆ. ಅಫ್ಕೋರ್ಸ್ ಎಲ್ಲರ ಲೈಫಲ್ಲೂ ಒಬ್ಬ ಇನ್ಸ್ಪೈರ್ ಮಾಡುವಂಥ ವ್ಯಕ್ತಿಗಳು ಇದ್ದೇ ಇರ್ತಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಒಂದು ಸೊಸೈಟಿಯಲ್ಲಿ ನಾವು ನೋಡೋದಾದ್ರೆ ಸೋ ಮೆನಿ ಪರ್ಸನ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ ಹೇಳುವಂಥ ಪ್ರತಿಯೊಂದು ಮಾತು ಕೂಡ ಎಷ್ಟೋ ಯುವಕರಿಗೆ ಅದು ಇನ್ಸ್ಪೈರ್ ಆಗಿದೆ. ಅಂಡ್ ಆಲ್ಸೋ APJ ಅಬ್ದುಲ್ ಕಲಾಂ, ಶಿ ವಾಸ್ ಒನ್ ಗ್ರೇಟ್ ಸೈಂಟಿಸ್ಟ್ ಅಂಡ್ ಆಲ್ಸೋ ದ ಪ್ರೆಸಿಡೆಂಟ್. ಅವ್ರು ಬರೆದಿರೋಂಥ ಹಲವಾರು ಬುಕ್ಗಳು, ಹೇಳುವಂಥ ಮಾತುಗಳು ಎಲ್ಲರೂ ಕೂಡ ಒಂದು ಇನ್ಸ್ಪೈರ್ ಆಗಿದೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಅಂಡ್ ಆಲ್ಸೋ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಅಂಡ್ ಆಲ್ಸೋ ಸುಮಾರು ಜನ ನೀವು ಹೇಳ್ತಾ ಹೋದರೆ ಸುಮಾರು ವ್ಯಕ್ತಿಗಳು ಅವರೆಲ್ಲ ಹೇಳ್ತಾ ಮಾತುಗಳು, ಮದರ್ ತೆರೇಸಾ ಆಗಿರ್ಬೋದು, ಅವರೆಲ್ಲರೂ ಕೂಡ ನಮ್ಮ ಒಂದು ಕೆಲವು ಲೈಫಲ್ಲಿ ಅವರೊಂದು ಇನ್ಸ್ಪೈರ್ ಆಗಿದ್ದಾರೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಅಂಡ್ ಆಲ್ಸೋ ನೀವು ಫಸ್ಟ್ PU ಆಲ್ರೆಡಿ ನೋಡಿರೋ ಥರ ಬಾಬರ್ ಅಲಿ, at the age of 16 the world's youngest headmaster making remarkable changes in India ಅಂತ ಹೇಳ್ತಾ ಹೋಗ್ಬೋದು. ಅಲ್ಲೂ ಕೂಡ ಆ ಸ್ಟೋರಿಯಲ್ಲೂ ಕೂಡ ನೀವು ದಟ್ ಈಸ್ ಆಲ್ಸೋ ಇನ್ಸ್ಪಿರೇಷನಲ್ ಸ್ಟೋರಿ. ಆ ಸ್ಟೋರಿಯಲ್ಲಿ ಚಿಕ್ಕ ವಯಸ್ಸಲ್ಲೇ ಹುಡುಗ ಇಂಥ ದೊಡ್ಡ ಸಾಧನೆ ಮಾಡ್ತಾನೆ. ಅದು ಕೂಡ ಅವನ ಲೈಫಲ್ಲಿ ಹಲವಾರು ವ್ಯಕ್ತಿಗಳನ್ನ ನೋಡಿ ಇನ್ಸ್ಪೈರ್ ಆಗಿ ಅವನು ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ದಿಸ್ ಈಸ್ ದ ಪ್ರೀಡಿಂಗ್ ಆಕ್ಟಿವಿಟಿ. ಓಕೆ ಓಕೆ now I am going to discuss the lesson. Okay, let us discuss. Listen here. Elaboration can only impoverish this account and make it less authentic. I conceived this story in a flash. It has its genesis in my chance encounter with an old man. He was standing in a coconut grove near Chandrayapatna. ನೋಡಿ, P. Lankesh ಆಕ್ಚುಲಿ ಒಂದು ಸ್ಟೋರಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜಾಸ್ತಿ ಎಲಾಬ್ರೇಟ್ ಮಾಡ್ತಿಲ್ಲ. ಅವ್ರು ಯಾರೋ ಒಬ್ಬ ಓಲ್ಡ್ ಮ್ಯಾನ್, ಒಬ್ಬ ವ್ಯಕ್ತಿನ ನೋಡಿದಾಗ ವಿತಿನ್ ಮಿನಿಟ್ ಅವರಿಗೆ ಈ ಒಂದು ಸ್ಟೋರಿ, ಅವನ ಒಂದು ಸ್ಟೋರಿನ ಅವರು ಹೇಳ್ತಾ ಹೋಗ್ತಾರೆ. ಬಟ್ ಎಲಾಬ್ರೇಷನ್ ಅಂದರೆ ವಿಸ್ತಾರವಾಗಿ, ಡೀಟೇಲ್ ಕೆನ್ ಓನ್ಲಿ ಇಂಪ್ರೋವರಿಷ್. ಎಲಾಬ್ರೇಷನ್ ಮಾಡ್ತಾ ಹೋದ್ರೆ ಅದು ಏನಾಗ್ಬಿಡುತ್ತೆ, ಇಂಪ್ರೋವರಿಷನ್ ಅಂದರೆ ಮೇಕ್ ಪೂರ್ ಅಂದರೆ ವೀಕ್, ಅದು ಶಕ್ತಿಯನ್ನು ಹೀನವನ್ನು ಮಾಡುತ್ತೆ. ದಿಸ್ ಅಕೌಂಟ್ ಅಂಡ್ ಮೇಕ್ ಇಟ್ ಲೆಸ್ ಅಥೆಂಟಿಕ್, ಅದು ಅಸತ್ಯ ಅಂತ ಅನಿಸ್ಬಿಡುತ್ತೆ. ಜಾಸ್ತಿ ಎಳಿತಾ ಹೋಗುತ್ತೆ, ಆದರೆ ಅದನ್ನು ಮಾಡ್ತಾ ಹೋಗಲ್ಲ, ಜೆನ್ಯೂನ್ ಆಗಿ ಅಥೆಂಟಿಕ್ ಆಗಿ ಅದನ್ನ, ಆದರೆ ಲೆಸ್ ಅಥೆಂಟಿಕ್ ಆಗ್ಬಿಡುತ್ತೆ, ಅಸತ್ಯವಾಗ್ಬಿಡುತ್ತೆ. ಅದನ್ನ ಎಲಾಬೋರೇಷನ್ ಮಾಡಿ ಮೇಕ್ ಇಂಪ್ರೋವರೇಷ್ ಮಾಡ್ತಾ ಹೋದ್ರೆ. ಸೊ ಹಾಗಾಗಿ ಅವ್ರಿಗೆ ಒಂದು ಸ್ಟೋರಿ ಕನ್ಸಿಡರ್ ಆಗುತ್ತೆ. ದಟ್ ಈಸ್ ಆ ಟೈಮಲ್ಲಿ ಅವ್ರಿಗೆ ಸ್ಟೋರಿ ಫ್ಲಾಶ್ ಅಂದರೆ ಗ್ಲೀನ್ ಹೊಳೆಯುತ್ತೆ. ಯಾವುದಂದ್ರೆ ಇಟ್ ಹ್ಯಾಸ್ ಜೆನಿಸಿಸ್ ಅಂದ್ರೆ ಆರಿಜಿನ್ ಇನ್ ಮೈ ಚಾನ್ಸ್ ಎನ್ಕೌಂಟರ್ ವಿತ್ ಅನ್ ಓಲ್ಡ್ ಮ್ಯಾನ್. ಓಲ್ಡ್ ಮ್ಯಾನ್ ನೋಡಿದಾಗ ಅವನ ಒಂದು ಸ್ಟೋರಿನ ಇವರು ಹೇಳ್ತಾ ಹೋಗ್ತಾರೆ. P. ಲಂಕೇಶ್ ಅವರು ಹೇಗೆ ಕಾಂಪಿಟೇಷನ್ ಇದ್ದಿದೆಯೇ ಆ ಥರ ರೈವಲ್ರಿ ಆಗುತ್ತೆ ಅನ್ನೋದನ್ನ ಎಕ್ಸಾಂಪಲ್ ಕೊಡ್ತಾ ಇವರು ಹೇಳ್ತಾ ಹೋಗ್ತಾರೆ. ಬಟ್ ಇಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಲೆಸನ್ ವಿ ಕ್ಯಾನ್ ಸಿ ದ ಸ್ಟೋರಿ ವಿತ್ ಇನ್ ಎ ಸ್ಟೋರಿ. ಸ್ಟೋರಿಯಲ್ಲ ಒಂದು ಸ್ಟೋರಿ, ಯಾಕಂದ್ರೆ ಈ ಒಂದು ಸ್ಟೋರಿಯಲ್ಲಿ ವಿ ಕ್ಯಾನ್ ಅಬ್ಸರ್ವ್ ಒನ್ ಆಫ್ ದ ಸ್ಟ್ರಾಂಗ್ ಮೇಜರ್ ಥೀಮ್ ಇಸ್ ದ ಕಾಂಪಿಟೇಷನ್ ಅಂಡ್ ರೈವಲ್ರಿ. ಬಟ್ in the first paragraph the author is talking about elaboration can only impoverish. ವಿಸ್ತಾರವಾಗಿ ಒಂದು ಕಥೆ ಹೇಳ್ತಾ ಹೋದ್ರೆ ಅದು ಲೆಸ್ ಅಥೆಂಟಿಕ್ ಅಂತ ಅನ್ಸ್ಬಿಡುತ್ತೆ, ಅಸತ್ಯ ಅಂತ ಅನ್ಸುತ್ತೆ. ಆದರೆ ಅಂತ ಟೈಮಲ್ಲಿ ಐ ಕನ್ಸೀವ್ಡ್ ಇನ್ ಸ್ಟೋರಿ ಇನ್ ಎ ಫ್ಲಾಶ್. ಆನ್ ದಟ್ ಟೈಮ್ ದ ಆಥರ್ ಗ್ಲೀಮ್ ಆನ್ ಸ್ಟೋರಿ, ಇಟ್ ಹ್ಯಾಸ್ ಜೆನಿಸಿಸ್ ದ ಆರಿಜಿನ್ ಇನ್ ಮೈ ಚಾನ್ಸ್ ಎನ್ಕೌಂಟರ್ ವಿತ್ ಅನ್ ಓಲ್ಡ್ ಮ್ಯಾನ್. ಒಬ್ಬ ಓಲ್ಡ್ ಮ್ಯಾನ್ ಅವರು ನೋಡ್ತಾರೆ, ಅವನು ಎಲ್ಲಿದ್ದಾನೆ, ಏನು ಮಾಡ್ತಾ ಇರ್ತಾನೆ ಅಂದರೆ ಈ ವಾಸ್ ಸ್ಟ್ಯಾಂಡಿಂಗ್ ಇನ್ ಎ ಕೊಕೊನಟ್ ಗ್ರೋವ್ ನಿಯರ್ ಚಂದ್ರಾಯಪಟ್ಟಣ. ಓಲ್ಡ್ ಮ್ಯಾನ್ ಸ್ಟ್ಯಾಂಡಿಂಗ್ ನಿಯರ್ ದ ಗ್ರೋವ್, ಒಂದು ತೋಪು, ಮಾವಿನ ತೋಪು, ಕೊಕೊನಟ್ ಗ್ರೋವ್ ಅಲ್ಲಿ ಅವನು ನಿಂತ್ಕೊಂಡಿರ್ತಾನೆ ಇಲ್ಲಿ ಚಂದ್ರಾಯಪಟ್ಟಣದ ಹತ್ರ. ಅವ್ನು ನೋಡೋಕೆ ಹೇಗಿದ್ದಾನೆ ಅಂತಂದ್ರೆ his eyes were suffused with strange memories and native intelligence. He stood there a tall figure, hair gone grey, a long beak like nose, and strong muscular arms.
In one hand a spade used to tell coconut trees, a newspaper tucked under his arm. He was a laborer, overseer and a philosopher all rolled into one. ನೋಡಿ ಇಲ್ಲಿ ನೀವು ಕೆಲವು ಮೀನಿಂಗ್ಸ್ ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ದ ಫ್ಲಾಶ್ ಮೀನ್ಸ್ ಗ್ಲೀನ್. ಹೊಡೆಯುತ್ತೆ ಅಂತ ಹೇಳೋದು ಫ್ಲಾಶ್, ಸ್ಟೋರಿ ಫ್ಲಾಶ್ ಆಗುತ್ತೆ ಅವರಿಗೆ. ಅಂಡ್ ಆಲ್ಸೋ ಜೆನಿಸಿಸ್, ಅಂದ್ರೆ ಮೀನ್ಸ್ ಆರಿಜಿನ್. ಒನ್ ಮೋರ್, ದಟ್ ಈಸ್ ಅಥೆಂಟಿಕ್, ಅಂದ್ರೆ ಜೆನ್ಯೂನ್. means genuine. And also ನೋಡಿ ಇಲ್ಲಿ elaboration can only improvise this account and make it less authentic. I consider the story in a flash. It has genesis, my chance encounter with an old man. The old man is standing near coconut grow near Chandrayapatna. He looked like his eyes were suffused with a strange memories and native intelligence. His eyes were suffused means andre browny. It means ಕಣ್ಣಲ್ಲಿ ಒಂದು ಕಣ್ಣಲ್ಲಿ ಕಾಂತಿ ತುಂಬಿ ತುಳುಕ್ತಾ ಇದೆ. ಇಟ್ ಇಸ್ ಸ್ಟ್ರೇಂಜ್ ಮೆಮೊರೀಸ್. ಎಲ್ಲವನ್ನು ತಿಳಿದವನ ತರನೋ, ಎಲ್ಲವನ್ನು ಕೂಡ ತಿಳ್ಕೊಂಡು ಒಬ್ಬ ಒಳ್ಳೆ ವ್ಯಕ್ತಿ ತರ ಕಾಣಿಸ್ತಾ ಇದ್ದಾನೆ. ಅಂಡ್ ನೇಟಿವ್ ಇಂಟೆಲಿಜೆನ್ಸ್ ಇಸ್ ಅ ಗುಡ್ ಜನರಲ್ ನಾಲೆಡ್ಜ್. ತುಂಬಾ ಒಳ್ಳೆಯ ಒಂದು ಜ್ಞಾಪಕ ಶಕ್ತಿ ಇದೆ, ಒಳ್ಳೆ ನಾಲೆಡ್ಜ್ ಇದೆ ಅವರಿಗೆ. ನೇಟಿವ್ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿದೆ. ನೋಡೋಕೆ ಹೇಳಿದ್ದಾನೆ. ಸ್ಟೂಡ್ ದೇರ್ ಟಾಲ್ ಫಿಗರ್, ಎತ್ತರವಾಗಿದ್ದಾನೆ. ಹೇರ್ ಗಾನ್ ಗ್ರೇ, ಕೂದಲೆಲ್ಲ ವೈಟ್ ಹೇರ್ಸ್ ಬಂದಿದೆ. ಲಾಂಗ್ ಬೀಕ್ ಲೈಕ್ ನೋಸ್, ಉದ್ದವಾದ ಮೂಗಿದೆ. ಸ್ಟ್ರಾಂಗ್ ಮಸ್ಕ್ಯುಲರ್ ಆರ್ಮ್ಸ್, ಅಂದ್ರೆ ಮಸ್ಕ್ಯುಲರ್ ಮೀನ್ಸ್ ಬ್ರೌನಿ, ಅಂದ್ರೆ ಸ್ಟ್ರಾಂಗ್, ಫಿಟ್ ಆಗಿ ಬಲಿಷ್ಠವಾಗಿದ್ದಾನೆ. ಅಂಡ್ ಆಲ್ಸೋ ಇನ್ ಒನ್ ಹ್ಯಾಂಡ್, ಒಂದ್ ಕೈಲಿ ಒಂದು ಸ್ಪೇಡ್ ಅಂದ್ರೆ ಸಲಿಕೆ ಇಟ್ಕೊಂಡಿದ್ದಾನೆ. ಟು ಟೆನ್ ಕೋಕೋನಟ್ ಟ್ರೀಸ್, ತೋಟದ ಕೆಲಸ ಮಾಡಕ್ಕೆ ರೆಡಿ ಇದ್ದಾನೆ. ನ್ಯೂಸ್ ಪೇಪರ್ ಟಕ್ಡ್ ಅಂಡರ್ ಹಿಸ್ ಆರ್ಮ್, ನ್ಯೂಸ್ ಪೇಪರ್ ಅವನು ಹಿಂಗೆ ತೋಳಲ್ಲಿ ಇಟ್ಕೊಂಡಿದ್ದಾನೆ. ನೋಡಕ್ಕೆ ಹೇಗೆ ಕಾಣಿಸ್ತಾನೆ ಅಂತ, ಈ ವಾಸ್ ಅ ಲೇಬರರ್, ಕೂಲಿ ಆಳ್ತಾರ ಕೂಡ ಕಾಣಿಸ್ತಾ ಇದ್ದಾನೆ. ಓವರ್ಸೀರ್, ಸೂಪರ್ವೈಸರ್ ಅಂದ್ರೆ ಮೇಲ್ವಿಚಾರಕರ ತರ ಕೂಡ ಕಾಣಿಸ್ತಾ ಇದ್ದಾನೆ. ಅಂಡ್ ಫಿಲಾಸಫರ್, ತತ್ವಜ್ಞ ತರ ಕೂಡ ಕಾಣಿಸ್ತಾ ಇದ್ದಾನೆ. ಆಲ್ ರೋಲ್ ಇಂಟು ಒನ್, ಎಲ್ಲಾ ಗುಣಗಳುಳ್ಳಂತ ಒಬ್ಬ ವ್ಯಕ್ತಿ ತರ ಅವನು ಕಾಣಿಸ್ತಾ ಇದ್ದಾನೆ. ನೋಡಿ, ದ ಪಿ ಲಂಕೇಶ್ ಅವ್ರಿಗೆ ಇನಿಷಿಯಲಿ ಒಂದು ಸ್ಟೋರಿ ಹೇಳ್ತಾರೆ. ಇನಿಷಿಯಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಎಲಾಬರೇಷನ್ ಮಾಡ್ತಾ ಹೋದ್ರೆ ಅದು ಮೇಕ್ ಇಟ್ ಪ್ಯೂರ್ ಆಗ್ಬಿಡುತ್ತೆ, ಲೆಸ್ ಅಥೆಂಟಿಕ್ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ನಾನು ಉಳಿದಿರೋ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ. ಆ ಸ್ಟೋರಿಯಲ್ಲಿ ಬರೋ ಒಬ್ಬ ಓಲ್ಡ್ ಮ್ಯಾನ್, he was standing near coconut grow near Chandrayapatna. Okay, his eyes were suffused with strange memories and he got a native intelligence ಅಂತ ಹೇಳ್ತಾ ಇದ್ದಾರೆ. He looked like the tall figure, the hair gone grey and long beak like nose and also strong muscular arms. One hand a spade, the 10 coconut trees, a newspaper tucked under his arms. He was a laborer, overseer, philosopher and all rolled into one ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆ, the next paragraph, he came to this garden one day. After walking hundreds of miles, the owner of the plantation needed a person exactly like him. A few words were exchanged. The old man stayed on. He was really useful. He was well versed in agriculture. He could understand the problems of workers. The petty theft in the garden came to an end. The income from the garden improved dramatically. Okay? Already in this particular story, we can observe the one character, that is the old man. The old man standing near coconut grow near Chandrayapatna. And also, his eyes were suffused with strange memories and native intelligence. He stood there, he looked like a tall figure, and his hair gone grey, and long beak-like nose, and strong muscular arms. He looked like a laborer, overseer, philosopher, and all rolled into one. Okay? He came to this garden one day. ಅಂತ ಒಬ್ಬ ಓಲ್ಡ್ ಮ್ಯಾನ್ ಕೆಲಸ ಹುಡ್ಕೊಂಡು ಬರ್ತಾ ಇದ್ದಾನೆ. ಆಫ್ಟರ್ ವಾಕಿಂಗ್ 100 miles, ಸುಮಾರು 100 ಕಿಲೋಮೀಟರ್ ದಾಟ್ಕೊಂಡು ಅವನು ಆ ಪ್ಲೇಸಿಗೆ ಬಂದು ನಿಂತ್ಕೊಂಡಿರ್ತಾನೆ. ಆ ಒಂದು ಪ್ಲಾಂಟ್, ಒಂದು ಗಾರ್ಡನ್ ಹತ್ರ, ಒಂದು ತೋಟ ಹತ್ರ ನಿಂತ್ಕೊಂಡಿರ್ತಾನೆ.
ದ ಓನರ್ ಆಫ್ ದಿಸ್ ಪ್ಲಾಂಟೇಶನ್, ಆ ಒಂದು ಪ್ಲಾಂಟೇಶನ್ ಓನರ್ ಕೂಡ ಒಬ್ಬ ಕೆಲಸಗಾರ ಬೇಕಾಗಿರುತ್ತೆ, ತುಂಬಾ ಲೀಡ್ ಇರುತ್ತೆ. ಯಾವಾಗ ವೆನ್ ದ ಓನರ್ ಸಾ ದ ಓಲ್ಡ್ ಮ್ಯಾನ್ ನೀಡೆಡ್ ಪರ್ಸನ್ ಎಕ್ಸಾಕ್ಟ್ಲಿ ಲೈಕ್ ಹಿಮ್, ಅವ್ರು ತುಂಬಾ ಇಷ್ಟ ಆಗ್ತಾರೆ. ಎ ಫ್ಯೂ ವರ್ಡ್ಸ್ ಫಾರ್ ಎಕ್ಸ್ಚೇಂಜ್, ಈಸ್ ಅ ಗುಡ್ ಒರೇಟರ್. ಬೇಸಿಕಲಿ ದ ಓಲ್ಡ್ ಮ್ಯಾನ್ ಇಸ್ ದ ಗುಡ್ ಒರೇಟರ್. ಒರೇಟಿಂಗ್ ಸ್ಟೈಲ್ ನೋಡಿ ಆ ಓನರ್ ಕೂಡ ಇಂಪ್ರೆಸ್ ಆಗುತ್ತೆ. ಸೊ ದ ಓಲ್ಡ್ ಮ್ಯಾನ್ ಸ್ಟೇಡ್ ಆನ್, ಅಲ್ಲೇ ಅವ್ರು ಉಳ್ಕೊಳ್ತಾರೆ, ಜಾಬ್ ಕೂಡ ಆ ಓನರೇ ಕೊಡಿಸ್ತಾರೆ. ಓಕೆ, ಈ ಕೇಮ್ ಟು ದಿಸ್ ಗಾರ್ಡನ್ ಒನ್ ಡೇ ಆಫ್ಟರ್ ವಾಕಿಂಗ್ 100 miles. ದ ಓನರ್ ಆಫ್ ದಿಸ್ ಪ್ಲಾಂಟೇಶನ್ ನೀಡೆಡ್ ಎ ಪರ್ಸನ್ ಎಕ್ಸಾಕ್ಟ್ಲಿ ಲೈಕ್ ಹಿಮ್. ಫ್ಯೂ ವರ್ಡ್ಸ್ ಎಕ್ಸ್ಚೇಂಜ್, ಕೆಲವೊಂದು ಮಾತುಗಳು, ಅವ್ನ ಮಾತಿನ ಶೈಲಿ ನೋಡಿ ಇದೇ ತರ ವ್ಯಕ್ತಿ ಬೇಕು ನಮ್ಮ ಗಾರ್ಡನ್ಗೆ, ನಮ್ಮ ತೋಟಕ್ಕೆ ಅಂತೇಳಿ ಅವನಿಗೆ ಕೆಲಸ ಕೊಡ್ತಾರೆ, ಅಲ್ಲೇ ಉಳ್ಕೊಳ್ತಾನೆ. ಒಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ವೆನ್ ದ ಓಲ್ಡ್ ಮ್ಯಾನ್ ಎಂಟರ್ ಇನ್ ಟು ದಿ ಗಾರ್ಡನ್, ಸೋ ಮೆನಿ ಅಡ್ವಾಂಟೇಜಸ್ ಯಾರಿಗೆ, ಓನರ್ಗೆ. ಫಸ್ಟ್ ಈ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್, ಅದೇ ಅಗ್ರಿಕಲ್ಚರ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದೆ. ಫಸ್ಟ್ ಪಾಯಿಂಟ್, ಈ ಕುಡ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ವರ್ಕರ್ಸ್. ಅವ್ನು ಬಂದ ನಂತರ ಹಲವಾರು ಬದಲಾವಣೆಗಳಾಗುತ್ತೆ ತೋಟದಲ್ಲಿ. ಫಸ್ಟು ಅವ್ನಿಗೇನು ಬದಲಾವಣೆ ಆಗುತ್ತೆ ಅಂದ್ರೆ, ಅವನಿಗೆ ಪ್ಲಸ್ ಪಾಯಿಂಟ್ ಹೇಗಾಗುತ್ತೆ ಅಂತಂದ್ರೆ, ಈ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಬಗ್ಗೆ ಅವನಿಗೆ ಒಂದು ಗುಡ್ ನಾಲೆಡ್ಜ್ ಇದೆ. ಈ ಕುಡ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ವರ್ಕರ್ಸ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ತಾನೆ. ದ ಪೆಟಿ ಥೆಫ್ಟ್ ಇನ್ ದ ಗಾರ್ಡನ್ ಕೇಮ್ ಟು ಅನ್ ಎಂಡ್. ಕಳ್ತನ ಕೂಡ ಬಂದ ನಂತರ ತುಂಬಾನೇ ಅದು ಕಡಿಮೆ ಆಗುತ್ತೆ ಅಲ್ಲಿ ತೋಟದಲ್ಲಿ ಕಳ್ತನ ಆಗೋದು. ಬಟ್ ಆಲ್ಸೋ ದ ಇನ್ಕಮ್ ಫ್ರಮ್ ದ ಗಾರ್ಡನ್ ಇಂಪ್ರೂವ್ ಡ್ರಾಮ್ಯಾಟಿಕಲಿ. ಆ ತೋಟದ ಒಂದು ಆದಾಯ ಕೂಡ ನೋಡ್ತಾನೆ ಜಾಸ್ತಿ ಆಗ್ತದೆ, ಇನ್ಕ್ರೀಸ್ ಆಗ್ತದೆ. ದೇರ್ ವಾಸ್ ಎ ಪರ್ಸೆಪ್ಟಿಬಲ್ ಚೇಂಜ್ ಇನ್ ದ ಲೈಫ್ ಸ್ಟೈಲ್ ಆಫ್ ದಿ ಓನರ್. ಪರ್ಸೆಪ್ಟಿಬಲ್ ಅಂತಂದ್ರೆ ವಿಸಿಬಲ್, ನೋಡ್ತಾನೆ ಈ ಓನರ್ನ ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗಿರುತ್ತೆ. ದ ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್, ಇಡೀ ಪ್ಲಾಂಟೇಶನ್ ವಿಸ್ತಾರ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಅಂಡ್ ಆಲ್ಸೋ ಬಟ್ ದ ಓನರ್ ಬಿಕೇಮ್ ಲಿಥರ್ಜಿ ಅಂಡ್ ಶೀಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. His wife found all this very strange. She found it hard to decide whether the old man's arrival was for the better or for the worse. Her husband, wealth and social prestige had risen higher. Nodi, when the old man entered into the garden, the totally changed. The first, he was well versed in agriculture. He could understand the problems of workers. The petty theft came to an end. The owner income was dramatically improved. These are all changes when the old man entered into the garden. But and also at the same time, the owner's lifestyle was completely changed. The plantation also expanded. These are all advantages happen when the old man entered into the garden. At the same time, one problem is occurred. That is, but the owner, chala advantage one kade ಆದರೆ ಇನ್ನೊಂದು ಕಡೆ disadvantages. The disadvantages is the owner become lethargic. Lethargic means lazy. ತುಂಬಾ ಸೋಮಾರಿ ಆಗ್ತಾ ಇದೆ ನೋಡಿ, lethargic and she'd away from hard work. Lethargic means lazy. ತುಂಬಾ ಲೇಜಿ ಆಗ್ತಾ ಇದ್ದಾರೆ ಅಂದ್ರೆ ಸೋಮಾರಿ ಆಗ್ತಾ ಇದ್ದಾರೆ. ಶೀಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ವೆದರ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದಿ ಬೆಟರ್ ಆರ್ ಫಾರ್ ದಿ ವರ್ಸ್. ಓಲ್ಡ್ ಮ್ಯಾನ್ ಬಂದಿರೋದವರಿಗೆ ಬೆಟರ್ ಆಗಿದೆಯೋ ಅಥವಾ ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯೋ ಅಂದ್ರೆ ಅವರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾರಿಗೆ? ದ ಓನರ್ಸ್ ವೈಫ್. ಬಿಕಾಸ್ ದ ಓಲ್ಡ್ ಮ್ಯಾನ್ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. He could understand the problems of workers. The petty theft came to an end. These all occurred when old man entered into the garden. But apart from that, the owner is become too lethargic and too away from hard work. The only ಸೋಮಾರಿ ಆಗ್ತಾ ಇದ್ದಾನೆ, ಕೆಲಸ ಮಾಡೋದೇ ಮರಿತಾ ಇದ್ದಾನೆ ಅನ್ನೋದೆಲ್ಲ ಇದೆಲ್ಲ ಓನರ್ಸ್ ವೈಫ್ ನೋಡ್ತಾ ಇದ್ದವರಿಗೆ she started thinking whether the old man's arrival was for the better or for the worse. ಏನು ಮಾಡೋಕ್ಕಾಗ್ತದೆ, ಈ ಥರ ಆಗ್ತಿದೆಯಲ್ಲ ಅಂತ she started to thinking. ಅವ್ರು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗಾದರೆ ನೆಕ್ಸ್ಟ್ ಏನಾಗುತ್ತೆ, ನಿಜವಾಗೂ ಆ ಓಲ್ಡ್ ಮ್ಯಾನ್ಸ್ ಬಂದಿರೋದು ಅಡ್ವಾಂಟೇಜು ಅಥವಾ ಡಿಸ್ಅಡ್ವಾಂಟೇಜು, ಇನ್ನು ಯಾವ ಥರ ಬದಲಾವಣೆ ತಗೊಂಡ್ಬರ್ತಾನೆ, ಫೈನಲಿ ಏನಾಗುತ್ತೆ ಅಂತ ರಿಮೈನಿಂಗ್ ಸ್ಟೋರಿ ಐ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.